Good morning everyone. I am Satish KK, lecturer in English, Alpha Pre-University College, KR Nagar. Dear students, in this class I am going to discuss about tenses. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾನು ಕಾಲಗಳು ಅಂದರೆ ಟೆನ್ಸಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಕಾಲಗಳ ಬಗ್ಗೆ ಡಿಸ್ಕಸನ್ನು ಮಾಡ್ತಾ ಇದ್ದೀನಿ. ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ವಿ ಹ್ಯಾವ್ 3 ಟೆನ್ಸಸ್. ಇಂಗ್ಲೀಷ್ ಭಾಷೆಯಲ್ಲಿ 3 ಕಾಲಗಳಿದ್ದಾವೆ. ಅವುಗಳು ಯಾವ್ಯಾವು ಅಂದರೆ, ಕನ್ನಡದಲ್ಲಿ ಯಾವ್ಯಾವು ಅಂದರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಅವುಗಳನ್ನ ಇಂಗ್ಲೀಷಲ್ಲಿ ನಾವು ಏನಂತ ಕರಿತೀವಿ ಅಂದರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಆ್ಯಂಡ್ ಅಗೈನ್ we divide each tenses into 4 subforms. Each tense has 4 forms. First of all, we have to know where we have to use tenses. ಎಲ್ಲಿ ನಾವು ಕಾಲಗಳನ್ನ ಯೂಸ್ ಮಾಡಬೇಕು, why we have to use tenses. ನಾವು ಏನಕ್ಕೆ ಕಾಲಗಳನ್ನ ಯೂಸ್ ಮಾಡಬೇಕು ಅಥವಾ ಉಪಯೋಗಿಸ್ಬೇಕು ಅಂತ. ಟೆನ್ಸಸ್ ಶೋಸ್ ಆ್ಯನ್ ಆ್ಯಕ್ಷನ್ ಟೇಕ್ ಪ್ಲೇಸ್ ಅಟ್ ವಾಟ್ ಟೈಮ್. ಟೆನ್ಸಸ್ ಏನನ್ನು ಸೂಚಿಸುತ್ತೆ ಅಂದರೆ ಕ್ರಿಯೆ ಜರುಗುವ ಸಮಯ ಅಥವಾ ಕಾಲ. ಅದು ವರ್ತಮಾನದಲ್ಲಾಗುತ್ತಾ, ಭೂತದಲ್ಲಾಗಿದೆಯಾ ಅಥವಾ ಭವಿಷ್ಯತ್ ಕಾಲದಲ್ಲಿ ಆಗುತ್ತಾ ಅಂತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥದ್ದು, ಕ್ರಿಯೆ ಯಾವ ಕಾಲದಲ್ಲಿ ಜರುಗುತ್ತದೆ ಅಂತ. ಹಿಯರ್ ವಿ ಹ್ಯಾವ್ 3 ಟೆನ್ಸಸ್. ನಾವು 3 ಕಾಲಗಳನ್ನ ಹೊಂದಿದ್ದೇವೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ. ದೇ ಆರ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. We have 3 main tenses. They are present tense, past tense, future tense. 3 ಕಾಲಗಳಿದ್ದಾವೆ. ಅಗೈನ್ ಈಚ್ ಟೆನ್ಸ್ ಹ್ಯಾಸ್ 4 ಫಾರ್ಮ್ಸ್. ಪ್ರತಿಯೊಂದು ವಾಕ್ಯವು ಕೂಡ 4 ಉಪವಿಭಾಗಗಳನ್ನ ಅಥವಾ ಉಪಭಾಗಗಳನ್ನ ಹೊಂದಿದ್ದಾವೆ. ಫಾರ್ ಎಕ್ಸಾಂಪಲ್, ಪ್ರೆಸೆಂಟ್ ಟೆನ್ಸ್ ಹ್ಯಾಸ್ 4 ಫಾರ್ಮ್ಸ್. ದೇ ಆರ್ ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಗೈನ್ ಇನ್ ದ ಸೇಮ್ ವೇ, ಅದೇ ರೀತಿಯಾಗಿ ಪಾಸ್ಟ್ ಟೆನ್ಸನ್ನು ಕೂಡ ನಾವು 4 ಫಾರ್ಮ್ಸನ್ನು ನೋಡ್ಬೋದು. ದೇ ಆರ್, ಅವುಗಳು ಯಾವುವು ಅಂದರೆ ಪಾಸ್ಟ್ ಸಿಂಪಲ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ದ ಲಾಸ್ಟ್ ಟೆನ್ಸ್ ಫ್ಯೂಚರ್ ಆಲ್ಸೋ ಹ್ಯಾಸ್ 4 ಫಾರ್ಮ್ಸ್. ಫ್ಯೂಚರ್ ಸಿಂಪಲ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ರೀತಿಯಾಗಿ ಪ್ರತಿಯೊಂದು ಕಾಲವೂ ಕೂಡ, ಪ್ರತಿಯೊಂದು ಟೆನ್ಸು ಕೂಡ 4 ಸಬ್ ಫಾರ್ಮ್ಸನ್ನು ಹೊಂದಿದೆ. ಫಸ್ಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂದರೆ ಕನ್ನಡದಲ್ಲಿ ವರ್ತಮಾನ ಕಾಲ ಅಂದರೆ ಪ್ರೆಸೆಂಟ್, ಈ ಸಮಯ ಅಂತ. ಪ್ರೆಸೆಂಟ್ ಟೆನ್ಸ್ನ ವೆನ್ ವಿ ಆರ್ ಯೂಸಿಂಗ್ ಪ್ರೆಸೆಂಟ್ ಟೆನ್ಸ್ ವಿ ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್. ವಿ ಹ್ಯಾವ್ ಟು ಶೂರ್ ಅಬೌಟ್ ಸಮ್ ರೂಲ್ಸ್. ಕೆಲವು ರೂಲ್ಸ್ಗಳನ್ನ, ನಿಯಮಗಳನ್ನ ತಿಳ್ಕೊಂಡಿರಬೇಕು. ವರ್ತಮಾನ ಕಾಲವನ್ನು ಯಾವಾಗ ಯೂಸ್ ಮಾಡಬೇಕಾದ್ರೆ ನಾವು ಯಾವ ಸಮಯದಲ್ಲಿ ಅದನ್ನು ಯೂಸ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಹಿಯರ್ ವಿ ಹ್ಯಾವ್ ಸಮ್ ರೂಲ್ಸ್. ಇಲ್ಲಿ ಕೆಲವು ರೂಲ್ಸ್ಗಳಿದ್ದಾವೆ. ಪ್ರೆಸೆಂಟ್ ಟೆನ್ಸ್, ದ ಫಸ್ಟ್ ಫಾರ್ಮ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಾಮಾನ್ಯ ವರ್ತಮಾನ ಕಾಲ ಅಂತ. ವೆನ್ ವಿ ಆರ್ ಯೂಸಿಂಗ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ಯೂಸ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಫಾಲೋ ದೀಸ್ ರೂಲ್ಸ್. ದೇ ಆರ್ ರೆಗ್ಯುಲರ್ ಹ್ಯಾಬಿಟ್ಸ್. ವಿ ಹ್ಯಾವ್ ಟು ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವೆನ್ ವಿ ಆರ್ ಎಕ್ಸ್ಪ್ರೆಸಿಂಗ್ ರೆಗ್ಯುಲರ್ ಹ್ಯಾಬಿಟ್ಸ್. ರೆಗ್ಯುಲರ್ ಹ್ಯಾಬಿಟ್ಸ್ ಅಂದರೆ ಏನಪ್ಪ ಅಂದರೆ ನಿತ್ಯ ಸಂಗತಿಗಳನ್ನ ಹೇಳಬೇಕಾದ್ರೆ. ಫಾರ್ ಎಕ್ಸಾಂಪಲ್, ಮೈ ಫಾದರ್ ಡ್ರಿಂಕ್ಸ್ ಕಾಫಿ ರೆಗ್ಯುಲರ್ಲಿ. ದಿಸ್ ಈಸ್ ದ ರೆಗ್ಯುಲರ್ ಹ್ಯಾಬಿಟ್. ನಮ್ಮ ತಂದೆ ಪ್ರತಿನಿತ್ಯವೂ ಕೂಡ ಕಾಫಿಯನ್ನು ಕುಡಿಯುತ್ತಾರೆ. ವಿ ಆಫನ್ ಪ್ಲೇ ಕ್ರಿಕೆಟ್. ನಾವು ಆಗಿಂದಾಗೆ ನಾವು ಕ್ರಿಕೆಟನ್ನು ಆಡುತ್ತೇವೆ. ಸೆಲ್ವಿ ಆಫನ್ ಈಟ್ಸ್ ಫ್ರೂಟ್. ಸೆಲ್ವಿ ಆಗಿಂದಾಗೆ ಹಣ್ಣುಗಳನ್ನು ತಿನ್ನುತ್ತಾಳೆ. ದೀಸ್ ಆರ್ ದ ರೆಗ್ಯುಲರ್ ಹ್ಯಾಬಿಟ್ಸ್. ಇವೆಲ್ಲ ಪ್ರತಿನಿತ್ಯ ಸಂಭವಿಸ್ತಕ್ಕಂಥ ಘಟನೆಗಳು. ಇನ್ ದಿಸ್ ಟೈಮ್ ವಿ ಹ್ಯಾವ್ ಟು ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈ ಸಮಯದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್, ವೇರ್ ವಿ ಹ್ಯಾವ್ ಟು ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ತದನಂತರ ನಾವು ಎಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡಬೇಕಂದ್ರೆ ವೆನ್ ವಿ ಆರ್ ಎಕ್ಸ್ಪ್ರೆಸ್ಸಿಂಗ್ ಜನರಲ್ ಟ್ರೂತ್ಸ್ ಆರ್ ಫ್ಯಾಕ್ಟ್ಸ್. ನಿತ್ಯ ಸತ್ಯ ಸಂಗತಿಗಳನ್ನು ಹೇಳಬೇಕಾದ್ರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡಬೇಕು, ಉಪಯೋಗಿಸಬೇಕು. ಜನರಲ್ ಟ್ರೂತ್ಸ್ ಆರ್ ಫ್ಯಾಕ್ಟ್ಸ್. For example, here
ವಿ ಹ್ಯಾವ್ 2 ಎಕ್ಸಾಂಪಲ್ಸ್. ಇಲ್ಲಿ 2 ಉದಾಹರಣೆಗಳಿದ್ದಾವೆ. ಅದು ಯಾವ್ಯಾವುದು ಅಂದರೆ ದೇ ಆರ್ ದ ಕೌ ಗಿವ್ಸ್ ಅಸ್ ಮಿಲ್ಕ್. ಹಸು ನಮಗೆ ಹಾಲನ್ನು ಕೊಡುತ್ತದೆ. ಸತ್ಯ ಸಂಗತಿ. 60 minutes ಮೇಕ್ 1 hour. 60 ನಿಮಿಷಗಳು 1 ಗಂಟೆಯನ್ನಾಗಿಸುತ್ತವೆ. ದಿಸ್ ಇಸ್ ದ ಫ್ಯಾಕ್ಟ್. ಇನ್ ದಿಸ್ ಟೈಮ್ ವಿ ಹ್ಯಾವ್ ಟು ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೆಕ್ಸ್ಟ್ ವಿ ಹ್ಯಾವ್ ಟು ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವೆನ್ ವಿ ಆರ್ ಎಕ್ಸ್ಪ್ರೆಸಿಂಗ್ ನ್ಯಾಚುರಲ್ ಈವೆಂಟ್ಸ್. ನ್ಯಾಚುರಲ್ ಈವೆಂಟ್ಸ್ ಅಂದರೆ ನೈಸರ್ಗಿಕ ಘಟನೆಗಳ ಬಗ್ಗೆ ನಾವು ಹೇಳಬೇಕಾದ್ರೆ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ದ ಸನ್ ರೈಸಸ್ ಇನ್ ದ ಈಸ್ಟ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ. ನ್ಯಾಚುರಲ್ ಈವೆಂಟ್. ದ ಅರ್ತ್ ಗೋಸ್ ರೌಂಡ್ ದ ಸನ್. ದ ಅರ್ತ್ ಗೋಸ್ ರೌಂಡ್ ದ ಸನ್. ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಅಥವಾ ತಿರುಗುತ್ತದೆ. ನ್ಯಾಚುರಲ್ ಇವೆಂಟ್. ಇನ್ ದಿಸ್ ಟೈಮ್ ವಿ ಹ್ಯಾವ್ ಟು ಯೂಸ್ ಪ್ರೆಸೆಂಟ್ ಟೆನ್ಸ್. Once again I am repeating, we divide our present tense has 4 forms. The first form is simple present tense. When we are using simple present tense, we have to follow these rules. Regular habits. My father drinks coffee daily. Regular habit. We often play cricket. Regular habit. Selvi often eats fruits. Regular habit. We have to use simple present tense when we are expressing truths or facts. The cow gives us milk. 60 minutes make 1 hour. We have to use simple present when we are using or expressing natural events. The sun rises in the east. The earth goes round the sun. Next, already we have discussed about simple past, simple present tense. Next I am going to discuss about present continuous tense. In present tense, the second form, first form is already discussed, simple present tense. The second form, present continuous tense. Present continuous tense ಅಂದರೆ ಕನ್ನಡದಲ್ಲಿ ನಾವು ಅಪೂರ್ಣ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಅಪೂರ್ಣ ವರ್ತಮಾನ ಕಾಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. where we have to use present continuous tense. When we have to use present continuous tense, ಯಾವಾಗ ಎಲ್ಲಿ ನಾವು ಅಪೂರ್ಣ ವರ್ತಮಾನ ಕಾಲವನ್ನು ಉಪಯೋಗಿಸಬೇಕು ಅಂತಕ್ಕಂಥದ್ದನ್ನು ತಿಳ್ಕೋಬೇಕು. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ದ ಆ್ಯಕ್ಷನ್ ವಿಲ್ ಬಿ ಸ್ಟಾರ್ಟೆಡ್, ದ ವರ್ಕ್ ವಿಲ್ ಬಿ ಸ್ಟಾರ್ಟೆಡ್. ಅಂದರೆ ಕ್ರಿಯೆ ಸ್ಟಾರ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಐ ಆಮ್ ಸ್ಪೀಕಿಂಗ್. ಇಲ್ಲಿ ಐ ಆಮ್ ಸ್ಪೀಕಿಂಗ್, ನಾನು ಮಾತನಾಡುತ್ತಿದ್ದೇನೆ, ಆದರೆ ಐ ಹ್ಯಾವ್ ನಾಟ್ ಎಂಡೆಡ್ ಇಟ್ ಅಪ್, ನಾನು ಇದನ್ನು ಏನು ಕೊನೆಗೊಳಿಸಿಲ್ಲ, ಮಾತಾಡ್ತಿದ್ದೇನೆ. ಕ್ರಿಯೆ ಸ್ಟಾರ್ಟ್ ಆಗಿರುತ್ತೆ, ಆದರೆ ಎಂಡ್ ಆಗಿರಲ್ಲ. ಅಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಪೂರ್ಣ ಅಲ್ಲ, ನಾಟ್ ಕಂಪ್ಲೀಟ್, ಇನ್ಕಂಪ್ಲೀಟ್. ಹಿಯರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ for an action going on at the time of speaking. ಅಂದರೆ ಕ್ರಿಯೆ ಅದೇ ಸಮಯದಲ್ಲಿ ಜರುಗ್ತಾ ಇರುತ್ತೆ, ಸ್ಟಾರ್ಟ್ ಆಗಿರುತ್ತೆ. ಆವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡಬೇಕು. ದೇರ್ ವಿ ಹ್ಯಾವ್ ಟು ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹಿಯರ್ ದ ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ದ ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂದರೆ ಹುಡುಗರು ಕ್ರಿಕೆಟನ್ನು ಆಡುತ್ತಿದ್ದಾರೆ, ಅಂದರೆ ಪ್ರಾರಂಭ ಮಾಡಿದ್ದಾರೆ, ಇನ್ನು ಕೊನೆಗೊಳಿಸಿಲ್ಲ, ಆಟ ಆಡೋದಕ್ಕೆ ಶುರು ಮಾಡಿದ್ದಾರೆ. ಆವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡಬೇಕು. ಹಿಯರ್ ನೋಡಿ ಎಕ್ಸಾಂಪಲ್, ದ ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್, ಶೀ ಈಸ್ ಸಿಂಗಿಂಗ್ ನೌ. ಈಗ ಅವಳು ಹಾಡನ್ನು ಹೇಳುತ್ತಿದ್ದಾಳೆ, ಅಂದರೆ ಹಾಡನ್ನು ಹೇಳೋದಕ್ಕೆ ಶುರು ಮಾಡಿದ್ದಾಳೆ, ಆದರೆ ಎಂಡ್ ಮಾಡಿಲ್ಲ, ಕೊನೆಗೊಳಿಸಿಲ್ಲ. ಅಂದರೆ she begins, the action begins in the present continuous tense, but it will not be completed. ಅದಕ್ಕೆ ನಾವು ಅಪೂರ್ಣ ವರ್ತಮಾನ ಕಾಲ ಅಂತ ಕರಿತೇವೆ. ನೆಕ್ಸ್ಟ್, ಫಾರ್ ಆನ್ ಆ್ಯಕ್ಷನ್ ದಟ್ ಈಸ್ ಪ್ಲಾನ್ಡ್ ಆರ್ ಅರೇಂಜ್ಡ್ ಟು ಟೇಕ್ ಪ್ಲೇಸ್
ಇನ್ ದ ನಿಯರ್ ಫ್ಯೂಚರ್. ಅಂದರೆ ನಾವು ಒಂದು ಪ್ಲ್ಯಾನ್ ಮಾಡಿರ್ತೀವಿ, ಒಂದು ವ್ಯವಸ್ಥೆನ ಮಾಡಿರ್ತೀವಿ. ಅಂದರೆ ಎಲ್ಗಾರು ಹೋಗಬೇಕು ಅಥವಾ ಏನಾದರೂ ಮಾಡಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡಿರ್ತೀವಿ. ಆವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ಬೋದು. ವಿ ಕ್ಯಾನ್ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಫಾರ್ ಎಕ್ಸಾಂಪಲ್, ಹಿಯರ್ ವಿ ಹ್ಯಾವ್ 2 ಎಕ್ಸಾಂಪಲ್ಸ್. ಹಿ ಈಸ್ ಗೋಯಿಂಗ್ ಟು ಕೇರಳ ಟುನೈಟ್. ಐ ಆಮ್ ಗೋಯಿಂಗ್ ಟು ಬೆಂಗಳೂರು ಟುಡೇ. ಆದರೆ ಆ್ಯಕ್ಚುಲಿ ಇವಾಗ ಹೋಗ್ತಾ ಇರಲ್ಲ, ಆದರೂ ಕೂಡ ಪ್ಲ್ಯಾನ್ ಮಾಡಿದಾಗ, ಒಂದು ವ್ಯವಸ್ಥೆ ಮಾಡಿದಾಗ ಅಥವಾ ಒಂದು ವ್ಯವಸ್ಥಿತವಾಗಿ ಒಂದು ಪ್ಲ್ಯಾನನ್ನು ಸೆಟ್ ಮಾಡ್ಕೊಂಡಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹಿ ಈಸ್ ಗೋಯಿಂಗ್ ಟು ಕೇರಳ ಟುನೈಟ್. ಅವನು ಈ ರಾತ್ರಿ ಕೇರಳಕ್ಕೆ ಹೋಗುತ್ತಿದ್ದಾನೆ. ಆದರೆ ವಾಸ್ತವವಾಗಿ ಇನ್ನೂ ಹೋಗ್ತಾ ಇಲ್ಲ. ಐ ಆಮ್ ಗೋಯಿಂಗ್ ಟು ಬೆಂಗಳೂರು ಟುಡೇ. ನಾನು ಬೆಂಗಳೂರಿಗೆ ಈ ದಿನ ಹೋಗುತ್ತಿದ್ದೇನೆ. Like this, we have to use present continuous tense. Some other examples are, for example, Aditya is playing. ಆದಿತ್ಯ ಆಟವಾಡುತ್ತಿದ್ದಾನೆ. ಆಟ ಆಡ್ತಾ ಇದ್ದಾನೆ, ಆದರೆ ಕೊನೆಗೊಂಡಿಲ್ಲ. ಕ್ರಿಯೆ ಸ್ಟಾರ್ಟ್ ಆಗಿದೆ, ಆದರೆ ಅಂತ್ಯಗೊಂಡಿಲ್ಲ. ನೆಕ್ಸ್ಟ್, ಬಿಂದು ಈಸ್ ಸ್ಲೀಪಿಂಗ್. ರಾಜು ಈಸ್ ರೈಟಿಂಗ್. ದಿವ್ಯಾ ಈಸ್ ಲಿಸ್ನಿಂಗ್ ಟು ಮ್ಯೂಸಿಕ್. ಲೈಕ್ ದಿಸ್ we can use present continuous tense in this situation. Next, we can discuss about the third form of the present continuous tense, present perfect tense. Already we have discussed about the forms of present tense: simple present tense, present continuous tense. The next form of the present tense is present perfect tense. The next form of the present tense is present perfect tense. Present tense na next form ಯಾವುದಪ್ಪ ಅಂದರೆ third form present perfect tense. ಕನ್ನಡದಲ್ಲಿ ಪೂರ್ಣ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಪೂರ್ಣ ವರ್ತಮಾನ ಕಾಲ. Where we have to use present perfect tense? When we have to use present perfect tense? Here we have to use present perfect tense in the time of when the action has been completed. ಅಂದರೆ ಒಂದು ಕ್ರಿಯೆ ಸಂಪೂರ್ಣವಾಗಿ ಮುಕ್ತಾಯಗೊಂಡಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡಬೇಕು. ಅದರ ಎಫೆಕ್ಟ್ ಅವಾಗ ನನಗೆ ಕಾಣಿಸ್ತಾ ಇರಬೇಕು, ಆವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡಬೇಕು. ಹಿಯರ್ ವಿ ಹ್ಯಾವ್ ಸಮ್ ಇನ್ಸ್ಟ್ರಕ್ಷನ್ಸ್ ಟು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. Present perfect tense is used to indicate completed activities in the immediate past. ಅಂದರೆ ಆಗ ತಾನೇ ಪೂರ್ಣಗೊಂಡು ಅದರ ಪರಿಣಾಮ ಅಲ್ಲಿ ಕಾಣಿಸ್ತಾ ಇರುತ್ತೆ. ಟು ಇಂಡಿಕೇಟ್ ಕಂಪ್ಲೀಟೆಡ್ ಆ್ಯಕ್ಟಿವಿಟೀಸ್ ಇನ್ ದ ಟೈಮ್ ಆಫ್ ಇನ್ ದ ಇಮಿಡಿಯೇಟ್ ಪಾಸ್ಟ್. ಆವಾಗ ತಾನೇ ಕಂಪ್ಲೀಟ್ ಆಗಿರುತ್ತೆ, ಅದರ ಎಫೆಕ್ಟು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ದೇರ್ ವಿ ಹ್ಯಾವ್ ಟು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. Here we have 2 examples. He has just gone out. ಅವನು ಈಗ ತಾನೇ ಹೊರಗೆ ಹೋದ. I have received the letter just now. ನಾನು ಈಗ ತಾನೇ ಪತ್ರವನ್ನು ಸ್ವೀಕರಿಸಿದೆ. I have received the letter just now. ಅಂದರೆ ಈಗ ತಾನೇ ರಿಸೀವ್ ಮಾಡ್ಕೊಂಡೆ ಅಂತ. In this situation we have to use present perfect tense. ಪೂರ್ಣ ವರ್ತಮಾನ ಕಾಲವನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್, ಸೆಕೆಂಡ್ ಇನ್ಸ್ಟ್ರಕ್ಷನ್ ಟು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಟು ಡಿಸ್ಕ್ರೈಬ್ ಪಾಸ್ಟ್ ಈವೆಂಟ್ಸ್ ವೆನ್ ವಿ ಥಿಂಕ್ ಮೋರ್ ಆಫ್ ದೇರ್ ಎಫೆಕ್ಟ್ ಇನ್ ದ ಪ್ರೆಸೆಂಟ್ ದ್ಯಾನ್ ಆಫ್ ದ ಆ್ಯಕ್ಷನ್ ಇಟ್ ಸೆಲ್ಫ್. ಅಂದರೆ ಒಂದು ಕ್ರಿಯೆ ಪಾಸ್ಟಲ್ಲಿ ನಡೆದೋಗ್ಬಿಟ್ಟಿರ್ತದೆ ಭವಿಷ್ಯತ್ ಕಾಲದಲ್ಲಿ, ಆದರೆ ಅದರ ಪರಿಣಾಮ ಪದೇ ಪದೇ ಆಗುತ್ತಿರುತ್ತೆ. ಆವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡಬೇಕು. ಟು ಡಿಸ್ಕ್ರೈಬ್ ಪಾಸ್ಟ್ ಇವೆಂಟ್ಸ್ ವೆನ್ ವಿ ಥಿಂಕ್ ಮೋರ್ ಆಫ್ ದೇರ್ ಎಫೆಕ್ಟ್. ಅದು ಪಾಸ್ಟಲ್ಲಿ ನಡೆದೋಗಿರುತ್ತೆ, ಆದರೆ ಅದರ ಪರಿಣಾಮ ಪ್ರೆಸೆಂಟಲ್ಲಿ ಕಾಣಿಸ್ತಾ ಇರುತ್ತೆ, ಪದೇ ಪದೇ ಪುನರಾವರ್ತಿತವಾಗ್ತಿರುತ್ತೆ. ಎಫೆಕ್ಟ್ ಇನ್ ದ ಪ್ರೆಸೆಂಟ್ ದ್ಯಾನ್ ದ ಆ್ಯಕ್ಷನ್ ಇಟ್ ಸೆಲ್ಫ್.
Here we have two examples. Sunil has eaten all the biscuits. Sunil has eaten all the biscuits. ಸುನೀಲನು ಎಲ್ಲ ಬಿಸ್ಕೆಟ್ಗಳನ್ನು ತಿಂದಿದ್ದಾನೆ. ಅಂದರೆ ತಿಂದು ಮುಗ್ದು ಖಾಲಿಯಾಗಿದೆ, ಆದರೆ ಅವುಗಳ ಕೊರತೆಯಿಂದ ಅಂದರೆ ಮುಗ್ದೋಗಿರೋದ್ರಿಂದ ಅದರ ಎಫೆಕ್ಟ್ ಇನ್ನೂ ಕಾಣಿಸ್ತಾ ಇರುತ್ತೆ. ಆಲ್ರೆಡಿ ಹ್ಯಾಸ್ ಈಟನ್ ಆಲ್ ದ ಬಿಸ್ಕೆಟ್ಸ್ ಬಟ್ ದ ಎಫೆಕ್ಟ್ ಈಸ್ ದೇರ್. ಅದರ ಪರಿಣಾಮ ಇನ್ನೂ ಪುನರಾವರ್ತಿತ ಆಗ್ತಾ ಇರುತ್ತೆ. ಇನ್ ದಿಸ್ ಸಿಚುಯೇಷನ್ ವಿ ಹ್ಯಾವ್ ಟು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನೆಕ್ಸ್ಟ್, ಪ್ರತಾಪ್ ಹ್ಯಾಸ್ ಕಟ್ ಹಿಸ್ ಫಿಂಗರ್. ಹ್ಯಾಸ್ ಕಟ್ ಇನ್ ದ 3 ಫಾರ್ಮ್ಸ್. ಪ್ರೆಸೆಂಟಲ್ಲೂ ಕಟ್ಟೆ, ಪಾಸ್ಟಲ್ಲೂ ಕಟ್ಟೆ, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಫಾರ್ಮಲ್ಲೂ ಕೂಡ ಕಟ್ಟೆ. ಪ್ರತಾಪ್ ಹ್ಯಾಸ್ ಕಟ್ ಹಿಸ್ ಫಿಂಗರ್. ಪ್ರತಾಪ ಅವನ ಬೆರಳನ್ನು ತುಂಡರಿಸಿಕೊಂಡಿದ್ದಾನೆ. ಆದರೆ ಅದು ತುಂಡರಿಸ್ಕೊಂಡು ಪಾಸ್ಟಲ್ಲಾಗಿದೆ, ಆದರೆ ಅದರ ಎಫೆಕ್ಟ್ ಇನ್ನೂ ಕೂಡ ಕಾಣಿಸ್ತಾ ಇದೆ. ಸೊ ಇನ್ ದಿಸ್ ಸಿಚುಯೇಷನ್, ಈ ಸಮಯದಲ್ಲಿ ವಿ ಹ್ಯಾವ್ ಟು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸುನಿಲ್ ಹ್ಯಾಸ್ ಈಟನ್ ಆಲ್ ದ ಬಿಸ್ಕೆಟ್ಸ್. ಪ್ರತಾಪ್ ಹ್ಯಾಸ್ ಕಟ್ ಹಿಸ್ ಫಿಂಗರ್. ನೆಕ್ಸ್ಟ್, to denote an action beginning at some time in the past and continuing up to the present moment. ಅಂದರೆ ಒಂದು ಕ್ರಿಯೆ ಪಾಸ್ಟಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ, ಅದು ಇವಾಗಲೂ ಪ್ರೆಸೆಂಟಲ್ಲೂ ಕೂಡ ಕಂಟಿನ್ಯೂ ಆಗ್ತಿರುತ್ತೆ. ಇನ್ ದಿಸ್ ಸಿಚುಯೇಷನ್, ಈ ಸಮಯದಲ್ಲಿ ವಿ ಹ್ಯಾವ್ ಟು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಲಿವ್ಡ್ ಹಿಯರ್ ಫಾರ್ 12 years. ವಿ ಹ್ಯಾವ್ ಲಿವ್ಡ್ ಹಿಯರ್ ಫಾರ್ 12 years. ನಾವು 10 ವರ್ಷಗಳಿಂದಲೂ ಕೂಡ ಇಲ್ಲೇ ವಾಸವಾಗಿದ್ದೇವೆ. ಅಂದರೆ 10 years ಬ್ಯಾಕ್, ದಟ್ ಈಸ್ ಪಾಸ್ಟ್. ಬಟ್ ಅವರು ಇನ್ನೂ ಅಲ್ಲೇ ಇರೋದ್ರಿಂದ ಅವರು ಅಲ್ಲೇ ಇನ್ನೂ ವಾಸಿಸ್ತಾ ಇದ್ದಾರೆ. 10 ವರ್ಷಗಳಿಂದ ಇಲ್ಲೇ ವಾಸಿಸುತ್ತಿದ್ದಾರೆ. ಅಂದರೆ ಕ್ರಿಯೆ ಪಾಸ್ಟಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಪ್ರೆಸೆಂಟಲ್ಲೂ ಕೂಡ ಅದರ ಎಫೆಕ್ಟ್ ಕಾಣಿಸ್ತಾ ಇರುತ್ತೆ. ಇನ್ ದಿಸ್ ಸಿಚುಯೇಷನ್ ವಿ ಹ್ಯಾವ್ ಟು ಯೂಸ್ ಪ್ರೆಸೆಂಟ್ perfect tense. Raju has been lived here since 1947. ರಾಜು 1947 ಇಂದನೇ ಇಲ್ಲಿ ವಾಸಿಸ್ತಾ ಇದ್ದಾನೆ. ಅಂದರೆ ಪಾಸ್ಟಲ್ಲಿ 1947, ಫ್ರಮ್ ದೇರ್ ಟು ನಾವು, ಇಲ್ಲಿ ತನಕನೂ ಕೂಡ ಇದ್ದಾನೆ ಅಂತ. ಇನ್ ದಿಸ್ ಸಿಚುಯೇಷನ್ ವಿ ಹ್ಯಾವ್ ಟು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪೂರ್ಣ ವರ್ತಮಾನ ಕಾಲ. Dear students, the last form of the present tense. Already we have discussed first 3 forms. ಮೊದಲನೆಯ 3 ಉಪಭಾಗಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. The last form of the present tense is present perfect continuous tense. ಪೂರ್ಣ ನಿರಂತರ ವರ್ತಮಾನ ಕಾಲ ಅಂತ. Here we have to, where we have to use ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ವೆನ್ ವಿ ಹ್ಯಾವ್ ಟು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಯಾವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡಬೇಕು, ಯಾವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸನ್ನು ಯೂಸ್ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳ್ಕೋಬೇಕು. ನಾವು ವಿ ಹ್ಯಾವ್ ಟು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ವೆನ್ ದ ಆ್ಯಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ಲಾಂಗ್ ಟೈಮ್. ಅಂದರೆ ಒಂದು ಕ್ರಿಯೆ ಸ್ಟಾರ್ಟ್ ಆಗಿ ನಿರಂತರವಾಗಿ ಅದು ಕಂಟಿನ್ಯೂ ಆದಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನ ಯೂಸ್ ಮಾಡಬೇಕು. ಹಿಯರ್ ವಿ ಹ್ಯಾವ್ ಎಕ್ಸಾಂಪಲ್ಸ್. ಐ ಹ್ಯಾವ್ ಬೀನ್ ವೆಯ್ಟಿಂಗ್ ಹಿಯರ್ ಸಿನ್ಸ್ ಮಾರ್ನಿಂಗ್. ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೇನೆ, ಕಾಯ್ತಾ ಇದ್ದೇನೆ. ಸಿನ್ಸ್ ಮಾರ್ನಿಂಗ್ ಬೆಳಿಗ್ಗೆಯಿಂದನೂ ಕೂಡ ಕಾಯ್ತಾ ಇದ್ದೇನೆ ಅಂತ. ಅಂದರೆ ಇಟ್ ಟೇಕ್ಸ್ ದ ಲಾಂಗ್ ಡ್ಯೂರೇಷನ್ ಅಂತ. ಅಂದರೆ ಒಂದು ಕ್ರಿಯೆ, ಆ್ಯನ್ ಆ್ಯಕ್ಷನ್ ಟೇಕ್ಸ್ ದ ಲಾಂಗ್ ಡ್ಯೂರೇಷನ್. ಅಂದರೆ ಒಂದು ಕ್ರಿಯೆ ನಿರಂತರವಾಗಿ ಮುಂದುವರೆದಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್ 2. ಮಾಲಾ ಹ್ಯಾಸ್ ಬೀನ್ ಸಫರಿಂಗ್ ಫ್ರಮ್ ಕೋಲ್ಡ್ ಫಾರ್ ಲಾಸ್ಟ್ 2 days. ಮಾಲಾ ಕಳೆದ 2 ದಿನಗಳಿಂದ ಜ್ವರದಿಂದ, ಸಫರಿಂಗ್ ಫ್ರಮ್ ಕೋಲ್ಡಿಂದ, ನೆಗಡಿಯಿಂದ ಬಳಲ್ತಾ ಇದ್ದಾಳೆ 2 ದಿವಸದಿಂದನೂ ಕೂಡ. ಅಂದರೆ ಇಂದು ಕೂಡ ಬಳಲ್ತಾ ಇದ್ದಾಳೆ. ಅದು ಸ್ಟಾರ್ಟ್ ಆಗಿ 2 ದಿವಸ ಆಯಿತು ಅಂತ. ಮಾಲಾ ಹ್ಯಾಸ್ ಬೀನ್ ಸಫರಿಂಗ್ ಫ್ರಮ್ ಕೋಲ್ಡ್ ಫಾರ್ ಲಾಸ್ಟ್ 2 days. 2 ದಿವಸದ ಹಿಂದಿನಿಂದ ಕೋಲ್ಡ್ ಸ್ಟಾರ್ಟ್ ಆಗಿದೆ, ಆದರೆ ಇಂದೂ ಕೂಡ ಮುಂದುವರೆದಿದೆ. ಇನ್ ದಿಸ್ ಸಿಚುಯೇಷನ್ ವಿ ಹ್ಯಾವ್ ಟು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್.
ನೆಕ್ಸ್ಟ್ ದ ಲಾಸ್ಟ್ ಎಕ್ಸಾಂಪಲ್, ಶಿ ಹ್ಯಾಸ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. ಅವಳು ಬೆಳಿಗ್ಗೆಯಿಂದನೂ ಕೂಡ ಓದ್ತಾ ಇದ್ದಾಳೆ ಅಂತ, ಅಂದರೆ ಈಗಲೂ ಕೂಡ ಓದ್ತಾ ಇದ್ದಾಳೆ ಅಂತ, ಅಂದರೆ ಕಂಟಿನ್ಯೂ ಆಗಿದೆ ಅದು. ಶಿ ಹ್ಯಾಸ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್, ಬೆಳಿಗ್ಗೆಯಿಂದನೂ ಕೂಡ ಓದ್ತಾ ಇದ್ದಾಳೆ, ಅಂದರೆ ಈಗಲೂ ಕೂಡ ಓದ್ತಾ ಇದ್ದಾಳೆ. ಇನ್ ದಿಸ್ ಸಿಚುಯೇಷನ್ ವಿ ಹ್ಯಾವ್ ಟು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್.